ವೀಕೆಂಡ್ಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿಂದ ಗಿಜಿಗುಡುವ ಮಡಿಕೇರಿ ರಾಜಾ ಸೀಟ್ನಲ್ಲಿ ಈ ವೀಕೆಂಡ್ ಸ್ವಲ್ಪ ಡಿಫರೆಂಟ್ ಆಗಿದ್ದು ಜನ ಜಾತ್ರೆ ಕಂಡು ಬರ್ತಾ ಇದೆ. ಆದರೆ ಇದೀಗ ಕ್ರಿಸ್ಮಸ್ ರಜೆ, 4ನೇ ಶನಿವಾರ, ಭಾನುವಾರ ಹೀಗೆ ಸಾಲು ಸಾಲು ರಜೆಯಿಂದ ಪ್ರವಾಸಿಗರು ಕೊಡಗಿಗೆ ಲಗ್ಗೆ ಇಟ್ಟಿದ್ದಾರೆ. ಅದರಲ್ಲೂ ಪ್ರಕೃತಿ ಪ್ರಿಯರು ಪ್ರವಾಸಿಗರ ಹಾಟ್ಸ್ಪಾಟ್ ಕಾಫಿ ನಾಡಿಗೆ ಲಗ್ಗೆ ಇಟ್ಟಿದ್ದು ಎಲ್ಲೆಲ್ಲೂ ಜನಸಾಗರವೇ ನೆರಿತಾ ಇದೆ. ದೇಶದ ನಾನಾ ಭಾಗಗಳಿಂದ ಪ್ರಕೃತಿಯ ಮಡಿಲು ಕೊಡಗಿನ ವಿವಿಧ ಪ್ರವಾಸಿ ಕೇಂದ್ರಗಳಲ್ಲಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ರಜೆಯ ಮಜಾವನ್ನ ಎಂಜಾಯ್ ಮಾಡ್ತಿದ್ದಾರೆ. ರಾಜ ಸೀಟ್ನಲ್ಲಿ ಕಂಡುಬರುವ ಸೂರ್ಯಾಸ್ತವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರರಾಗಿ ಬರುವ ಪ್ರವಾಸಿಗರಿಗೆ ಮೋಡಗಳಿಂದ ನಿರಾಸೆಯಾದ್ರೂ ಚುಮು ಚುಮು ಚಳಿ, ಮೈಗೆ ಕಚ್ಚಗುಳಿ ಇಡುವ ಸುಳಿ ಗಾಳಿಯ ಹಿತಕರ ವಾತಾವರಣದಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಇದರಿಂದ ಪ್ರವಾಸೋದ್ಯಮ ಅವಲಂಬಿತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸಾಲು ಸಾಲು ರಜೆಗಳ ಜೊತೆಗೆ ಹೊಸ ವರ್ಷಾಚರಣೆಯ ಹಿನ್ನೆಲೆ ಕೊಡಗಿನ ಬಹುತೇಕ ಹೋಮ್ ಸ್ಟೇ ರೆಸಾರ್ಟ್ಗಳು ಭರ್ತಿಯಾಗಿವೆ. ಜೊತೆಗೆ ಇದನ್ನೇ ಅವಲಂಬಿಸಿ ಜೀವನ ಸಾಗಿಸುವ ವ್ಯಾಪಾರಸ್ಥರ ಮುಖದಲ್ಲೂ ಮಂದಹಾಸ ಮೂಡುವಂತೆ ಮಾಡಿದೆ. ನನ್ನ ಫ್ರೆಂಡ್ಸ್ ಜೊತೆ ಬೆಂಗಳೂರಿಂದ ಬಂದಿದ್ದೀನಿ. ಸೊ ನಾನು HR ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮಗೆ ತುಂಬ ಸ್ಟ್ರೆಸ್ ಇರುತ್ತೆ. ಅಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಸ್ಯಾಟರ್ಡೆ ಸಂಡೇ ಮಾತ್ರ ರಜೆ ಸಿಗುತ್ತೆ. ಸೊ ಮಡಿಕೇರಿಗೆ ಬಂದಿದ್ದೀವಿ. ತುಂಬ ವೆದರೆಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದೀವಿ. ತುಂಬ ಚಳಿ ಇದೆ. ಮತ್ತು ಆ್ಯಕ್ಚುಲಿ ನಾನು ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಲ್ಲಿ ಹೆಂಗೆ ವೆದರ್ ಇದೆ, ಮಡಿಕೇರಿಲೂ ಅದೇ ಥರ ಇದೆ ವೆದರು. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಸೊ ತಲಕಾವೇರಿ ಹೋಗಿದ್ವಿ, ಇವತ್ತು ಇಲ್ಲಿ ರಾಜ ಸಿಟಿಗೆ ಬಂದಿದ್ವಿ. ತುಂಬ ಕ್ರೌಡ್ ಇದೆ. ಸೊ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಇಷ್ಟು ಕ್ರೌಡ್ ಇರೋದು ನೋಡಿದ್ರೇ ಗೊತ್ತಾಗುತ್ತೆ ಮಡಿಕೇರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಸೊ ನಾನು ಚಿಕ್ಕಮಂಗ್ಳೂರಲ್ಲಿ ನೋಡಿದ್ದೆ ಈ ಥರ ಎಲ್ಲ ನಮ್ಮೂರಲ್ಲಿ ಬರ್ತಾಯಿದ್ರು ಟೂರಿಸ್ಟ್ ಪ್ಲೇಸ್ಗೆ. ಸೊ ಅದೇ ಥರ ನಾನು ಇಲ್ಲಿ ಮಡಿಕೇರಿಲೂ ಅದೇ ಥರ ಕ್ರೌಡ್ ನೋಡ್ತಾಯಿದ್ದೀನಿ. ಚೆನ್ನಾಗಿದೆ ವೆದರ್, ತುಂಬ ಇಷ್ಟ ಆಯಿತು. ನನಗೂ ಫಸ್ಟ್ ಟೈಮ್ ಬಂದಿರೋದು ನಾನು ಮಡಿಕೇರಿಗೆ. ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ವೆದರು, ಇಷ್ಟ ಆಯಿತು ನನಗೂ ಮಡಿಕೇರಿ. ತುಂಬ ಚೆನ್ನಾಗಿದೆ. ಈಗ ಜಸ್ಟ್ ಬಂದಿದ್ದೀನಿ. ತಲಕಾವೇರಿಗೆ ಹೋಗಿದ್ವಿ. ಆಮೇಲೆ ಇದು ಸೆಕೆಂಡ್ ಡೇ, ನಿನ್ನೆ ಬಂದಿದ್ದು. ನಮ್ಮ ಕೊಡಗು ಚಿಕ್ಕ ಜಿಲ್ಲೆ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಟೂರಿಸ್ಟ್ ಫುಲ್ ಇದ್ದಾರೆ. ಈಗ ದಸರಾ ಮುಗಿದ ಮೇಲೆ ಹೊಸ ವರ್ಷದ ಪ್ರಾರಂಭ. ಈಗ ಕ್ರಿಸ್ಮಸ್ ಇರೋದರಿಂದ ಈಗಾಗಲೇ ಒಂದು ವಾರದಿಂದ ಇಡೀ ಕೊಡಗು ತುಂಬಿ ತುಳುಕ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಮ್ಮಲ್ಲಿ ಕೊಡಗಿನ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ ಅವ್ರನ್ನ ಉಳಿಸ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಆಗಬೇಕಾಗತ್ತೆ. ವೀಕೆಂಡ್ಸ್ ಬಂದಾಗ ಹೆಚ್ಚು ಕಡಿಮೆ 1 ಲಕ್ಷ ಜನ ಕೊಡಗಿಗೆ ಪ್ರವಾಸಕ್ಕೋಸ್ಕರ ಬರ್ತಾರೆ. ಅವ್ರಿಗೆ ಉಳಿಸ್ಕೊಳ್ಳೋವಂಥ ವಸತಿ ಗೃಹಗಳು ಸಮೇತ ಅಷ್ಟೇ ಇದೆ ಈಗ. ಯಾಕೆಂತಂದರೆ ಹೋಮ್ ಸ್ಟೇಗಳು ಒಂದು 3-4 ಸಾವಿರ ಹೋಮ್ ಸ್ಟೇಗಳಿದೆ. ಅದೇ ರೀತಿ ನಮ್ಮ ರೆಸಾರ್ಟ್ಗಳು, ಲಾಡ್ಜಿಂಗ್ ವ್ಯವಸ್ಥೆ ಇರ್ಬೋದು. ಹೆಚ್ಚು ಕಡಿಮೆ ಒಂದು 300-350 ಪ್ರಾಪರ್ಟಿಗಳಿದೆ. ಈ ನಿಟ್ಟಿನಲ್ಲಿ 35,000 ರೂಮು ನಮ್ಮಲ್ಲಿ ಕೊಡಗಿನಲ್ಲಿ ಅವೈಲಬಿಲಿಟಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇ ಇರಲಿ, ಟೂರಿಸ್ಟ್ ಬಂದಾಗ ನಮ್ಮ ಒಂದು ಈ ವ್ಯಾಪಾರಕ್ಕೆ ವ್ಯವಸ್ಥೆಗೆ ತುಂಬ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಕಾರಣ ಆಗುತ್ತೆ. ಎಲ್ಲರಿಗೂ ಖುಷಿ ಆಗುತ್ತೆ. ವೃದ್ಧಿ ಆಗೋದು ಯಾವಕ್ಕಂತಂದರೆ ನಮ್ಮ ಕೊಡಗಲ್ಲಿ 6 ತಿಂಗಳು ಬಿಸ್ನೆಸ್ಸು 6 ತಿಂಗಳು ಸ್ಥಗಿತವಾಗಿರ್ತದೆ. ಆ ನಿಟ್ಟಲ್ಲಿ ಯೋಚನೆ ಮಾಡಿದಾಗ 6 ತಿಂಗಳಲ್ಲಿ ನಾವು 1 ವರ್ಷದ ಏನು ನಮ್ಮ ವರ್ಷದ ಖರ್ಚುಗಳನ್ನು ನಿಭಾಯಿಸೋಂಥ ವ್ಯವಸ್ಥೆಗಳು ಆಗಬೇಕಾಗತ್ತೆ.